ನಮ್ಮ ಬೆಂಗಳೂರನ್ನ ಕಟ್ಟಿದವರು, ನಮ್ಮ ಬೆಂಗಳೂರಿನ ಫೌಂಡರ್ ನಾಡಪ್ರಭು ಶ್ರೀ ಕೆಂಪೇಗೌಡರ ಒಂದು ಪುಣ್ಯ ಸ್ಥಳ, ಅದರ ಸ್ಮಾರಕ ಇರೋ ಜಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಇದಿರೋದು ಮಾಗಡಿ ಹತ್ರ ಕೆಂಪಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಬರುತ್ತೆ. ಸೊ ಮಾಗಡಿಯಲ್ಲಿ ಹಂಗೆ ಬಂದರೆ ಕೆಂಪಾಪುರ ಅನ್ನೋ ಒಂದು ವಿಲೇಜ್ ಬರುತ್ತೆ. ಅದರಲ್ಲಿ ಈ ನಾಡಪ್ರಭು ಶ್ರೀ ಕೆಂಪೇಗೌಡರ ಸ್ಮಾರಕ ಸಮಾಧಿ ಇರೋಂಥ ಜಾಗ ಇದು. ಇವಾಗ ಯಾವ ಪರಿಸ್ಥಿತಿಯಲ್ಲಿದೆ ನೋಡಿ. ಇದನ್ನು ನೀಟಾಗಿ ಡೆವಲಪ್ ಮಾಡಿ ಬೇಕಾದಷ್ಟು ಜನ ಬಂದು ನೋಡ್ಕೊಂಡು ಹೋಗೋ ಥರ ಮಾಡ್ಬೋದಾಗಿತ್ತು. ಬಟ್ ಇದ್ರ ಬಗ್ಗೆ ಸರ್ಕಾರ ಯಾವುದೇ ಥರ ಕೇರ್ ಮಾಡಿಲ್ಲ, ಕ್ರಮ ಕೈಗೊಂಡಿಲ್ಲ. ಸೊ ಯಾವ ಪರಿಸ್ಥಿತಿಯಲ್ಲಿದೆ ನೋಡಿ. ಸೊ ಹೇಗಂದರೆ ಬಿಟ್ಬಿಟ್ಟಿದ್ದಾರೆ. ಇದ್ರ ಸುತ್ತಮುತ್ತ ಏನೂ ಡೆವಲಪ್ಮೆಂಟ್ ಇಲ್ಲ. ಇದರ ಅಕ್ಕಪಕ್ಕ ಎಲ್ಲ ಒಂದಷ್ಟು ಮನೆಗಳಿದೆ, ನಾರ್ಮಲ್ ಮನೆಗಳು. ಈ ರೋಡ್ ನೋಡಿ ಯಾವ ಥರ ಇದೆ. ಇಲ್ಲೊಂದು ಚಿಕ್ಕದಾದ ಬೋರ್ಡ್ ಇದೆ ನೋಡಿ, ನಾಡಪ್ರಭು ಕೆಂಪೇಗೌಡರು ಐಕ್ಯವಾದ ಪುಣ್ಯಸ್ಥಳ ಕೆಂಪಾಪುರ ಅಂತ. ಸೊ ಇದ್ರ ಸುತ್ತಮುತ್ತ ಎಲ್ಲ ನೋಡಿ ಯಾವ ಥರ ಇದೆ. ಇವತ್ತು ಬೆಂಗಳೂರಲ್ಲಿ ಕೋಟಿ ಕೋಟಿ ಜನ ಬಾಳ್ತಾ ಇದ್ದಾರೆ. ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂದರೆ ಅದು ಈ ನಾಡಪ್ರಭು ಶ್ರೀ ಕೆಂಪೇಗೌಡರಿಂದನೇ. ಇವರು ಬೆಂಗಳೂರನ್ನ ಅಷ್ಟು ನೀಟಾಗಿ ಕಟ್ಟಿರಲಿಲ್ಲ ಅಂದರೆ ಬೆಂಗಳೂರು ಇವತ್ತು ಬೆಂಗಳೂರು ಆಗಿರ್ತಾ ಇರಲಿಲ್ಲ. ಇದು ನಮ್ಮ ನಾಡಪ್ರಭು ಶ್ರೀ ಕೆಂಪೇಗೌಡರ ಒಂದು ಐಕ್ಯವಾದ ಸ್ಥಳ, ಸ್ಮಾರಕ ಜಾಗ. ಸರ್ಕಾರ ಇದ್ರ ಬಗ್ಗೆ ಕೇರ್ ತಗೊಂಡು ಇದನ್ನು ನೀಟಾಗಿ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿರೋದು. ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್, ನೀವು ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದೀರಾ. ನೀವಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇದನ್ನ ಡೆವಲಪ್ ಮಾಡಿ, ಪಬ್ಲಿಕ್ಕು ಇದನ್ನ ಬಂದು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮಾಡಿ ಸರ್.